ಮಂಜು ಅವರೇ, ದಯವಿಟ್ಟು ಕ್ಷಮಿಸ್ಬಿಡಿ. ಐ ಆಮ್ ರಿಯಲಿ ಸಾರಿ. ನಾವು ನಿಮ್ಮ ಮಗುನ ಮಾತ್ರನೇ ಉಳಿಸೋದಕ್ಕೆ ಸಾಧ್ಯ ಆಯಿತು. ಏನು ಡಾಕ್ಟ್ರೇ, ಇದೇನು ಹೇಳ್ತಿದ್ದೀರಾ? ನನ್ನ ಸಂಗೀತಂಗೆ ಏನಾಗಿದೆ? ನೋಡಿ ಮಂಜು ಅವರೇ, ಡೆಲಿವರಿ ಟೈಮ್ನಲ್ಲಿ ನಿಮ್ಮ ವೈಫ್ಗೆ ಬಿ ಪಿ ತುಂಬಾ ವೇರಿಯೇಷನ್ ಇತ್ತು. ಹಾಗಾಗಿ ನಮಗೆ ಇಬ್ಬರು ಪ್ರಾಣ ಉಳಿಸೋ ಚಾನ್ಸ್ ಸಿಕ್ಕಿಲ್ಲ. ನಾವು ತುಂಬಾ ಪ್ರಯತ್ನ ಪಟ್ವಿ, ತಾಯಿ ಮಗು ಇಬ್ಬರೂ ಸುರಕ್ಷಿತವಾಗಿ ಕಾಪಾಡಬೇಕು ಅಂತ. ಆದರೆ ಕೊನೆಗೂ ನಮ್ಮ ಕೈನಲ್ಲಿ ಮಗುನ ಮಾತ್ರನೇ ಉಳಿಸ್ಕೊಳ್ಳೋದಕ್ಕಾಯ್ತು. ಐ ಆಮ್ ರಿಯಲಿ ಸಾರಿ. ಮಂಜುನಾಥ್ ಮತ್ತೆ ಸಂಗೀತ ಕೆಲವು ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ. ರೀಸೆಂಟ್ ಆಗಿ ಸಂಗೀತ ಪ್ರೆಗ್ನೆಂಟ್ ಇದ್ದು ಡೆಲಿವರಿ ಟೈಮ್ ಕೂಡ ಹತ್ರ ಬರುತ್ತೆ. ಆದರೆ ಡೆಲಿವರಿನಲ್ಲಿ ಸಂಗೀತ ತನ್ನ ಪ್ರಾಣನ ಕಳ್ಕೊತಾಳೆ. ಹೆಂಡತಿ ತೀರ್ಕೊಂಡು ಸ್ವಲ್ಪ ದಿನಗಳಲ್ಲಿ ಮಗು ಭವಿಷ್ಯಕ್ಕೋಸ್ಕರ ಮಂಜುನಾಥ್ ಇನ್ನೊಂದು ಮದುವೆ ಆಗ್ತಾನೆ ಶ್ರೀಮತಿ ಜೊತೆಗೆ. ನೋಡು ಶ್ರೀಮತಿ, ಇನ್ಮೇಲಿಂದ ಈ ಮಗು ಜವಾಬ್ದಾರಿ ನಿಂದು. ಇನ್ನು ಯಾವತ್ತೂ ಈ ಮಗುಗೆ ತಾಯಿ ಇಲ್ಲ ಅನ್ನೋ ಕೊರತೆನೇ ಬರದೇ ಇರೋ ಹಾಗೆ ನೀನೇ ನೋಡ್ಕೊಳ್ಬೇಕು. ಅಯ್ಯೋ, ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ನೀವೇನು ಇದನ್ನ ಹೊಸದಾಗಿ ಹೇಳ್ತಾ ಇದ್ದೀರಾ? ನನಗಿದೆಲ್ಲ ಗೊತ್ತಿದ್ದೆ ತಾನೇ ನಾನು ನಿಮ್ಮನ್ನ ಮದುವೆ ಆಗಿರೋದು. ನೋಡಿ, ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ. ಈ ಮಗುನ ನನ್ನ ಸ್ವಂತ ಮಗುಗಿಂತ ಹೆಚ್ಚಾಗಿನೇ ನೋಡ್ಕೋತೀನಿ. ಇವಾಗೇನೋ ನೀನು ನೋಡ್ಕೊಳ್ತೀಯ ಶ್ರೀಮತಿ, ಆದರೆ ನಿನಗೂ ಒಂದು ಮಗು ಆಗಿ ಆಮೇಲೆ ಈ ಮಗುನ ದೂರ ತಳ್ಳಲ್ಲ ತಾನೆ? ಎರಡು ಮಕ್ಕಳ ಮಧ್ಯೆ ಭೇದ ಭಾವ ಮಾಡಲ್ಲ ತಾನೆ? ಅಯ್ಯೋ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ನಾನು ಮದುವೆ ಆಗೋದಕ್ಕಿಂತ ಮೊದಲೇ ಹೇಳಿದ್ದೆ ತಾನೆ ನನಗೆ ಈ ಮಗುನೇ ಸಾಕು, ಯಾವ ಮಗುನೂ ಬೇಡ ಅಂತ. ಬೇರೆ ಇನ್ನೊಂದು ಮಗು ಬಂದ್ರೆ ತಾನೆ ಎರಡು ಮಕ್ಕಳ ಮಧ್ಯೆ ಭೇದ ಮಾಡೋದು. ನನಗೆ ಇನ್ನೊಂದು ಮಗುನೇ ಬೇಡ, ಈ ಮಗುನೇ ನನ್ನ ಸರ್ವಸ್ವ ಆಗಿದ್ರೆ ಅಷ್ಟೇ ಸಾಕು. ನೋಡು ಶ್ರೀಮತಿ, ನನ್ನ ಮಗು ತಾಯಿನ ಕಳ್ಕೊಂಡಿರ್ಬೋದು, ನಾನು ಹೆಂಡ್ತಿನ ಕಳ್ಕೊಂಡಿರ್ಬೋದು, ಆದರೆ ಏನು ಮಾಡೋದು ಹೇಳು? ಒಂದು ಕೆಟ್ಟಗಳಿಗೆ ಹೀಗೆಲ್ಲ ನಡೆದೋಯ್ತು. ನೋಡು, ನಾನು ನಿನ್ನನ್ನು ತುಂಬ ಇಷ್ಟಪಟ್ಟೆ ಈ ಮದುವೆ ಆಗಿದ್ದೀನಿ. ಅದು ಅಲ್ಲದೆ ನೀನು ಈ ಮಗುಗೋಸ್ಕರ ನಾನು ಮಗುನ ನೋಡ್ಕೋತೀನಿ ಅನ್ನೋ ಮಾತು ಹೇಳಿ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿಯಲ್ಲ, ಆವಾಗಲೇ ನಿನ್ನ ಮೇಲೆ ಇನ್ನೂ ಗೌರವ ಹೆಚ್ಚಾಯಿತು. ಕಷ್ಟನೋ ಸುಖನೋ ನನ್ನ ಮಗುಗೆ ಏನೇನು ಬೇಕೋ ಎಲ್ಲನೂ ಒದಗಿಸ್ಬೇಕು, ಯಾವುದರಿಂದನೂ ವಂಚನೆ ಆಗಬಾರ್ದು ಅನ್ನೋದೇ ನನ್ನ ಆಸೆ. ನೀನು ಕೂಡ ಈ ಮಗುನ ಹಾಗೆ ನೋಡ್ಕೋತೀಯ ಅಲ್ವಾ? ಹಾರಿ, ನೀವೇನು ಯೋಚನೆ ಮಾಡಬೇಡಿ. ನಾನು ಈ ಪುಟ್ಟ ಕಂದನ ನನ್ನ ಸ್ವಂತ ಮಗು ಹಾಗೇನೆ ನೋಡ್ಕೋತೀನಿ. ನೀವು ಇದ್ರ ಬಗ್ಗೆ ಚಿಂತೆನೇ ಮಾಡಬೇಡಿ. ನೀವು ಆರಾಮಾಗಿ ನೆಮ್ಮದಿಯಾಗಿರಿ. ಶ್ರೀಮತಿ ಕೂಡ ತುಂಬಾನೇ ಒಳ್ಳೆಯವಳು. ತಾನು ಹೇಳ್ದಾಗೆ ಆ ಮಗುನ ಸ್ವಂತ ಮಗು ಹಾಗೇನೆ ನೋಡ್ಕೊಳ್ತಾ ಇರ್ತಾಳೆ. ಆ ಮಗುಗೆ ಯಾವುದೇ ಕಾರಣಕ್ಕೂ ತಾಯಿ ಪ್ರೀತಿ ಕೊರತೆ ಆಗದೆ ಇರೋ ಹಾಗೆ ಅವಳು ಜೋಪಾನ ಮಾಡ್ತಾ ಇರ್ತಾಳೆ. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಪೂರ್ವಿ ಇವಾಗ ಸ್ವಲ್ಪ ದೊಡ್ಡೋಳು ಕೂಡ ಆಗಿರ್ತಾಳೆ. ತಾಯಿ ಜೊತೆಗೆ ಚೇಷ್ಟೆ ಮಾಡ್ತಾ, ತನ್ಗೇನ್ ಬೇಕೋ ಅದನ್ನ ಕೇಳ್ತಾ, ಅಳ್ತಾ, ರಗಳೆ ಮಾಡ್ತಾ ತಾಯಿ ಹಿಂದೆ ಮುಂದೆನೆ ಸುತ್ತಾ ಇರ್ತಾಳೆ. ಅಮ್ಮ ಅಮ್ಮ, ನನಗೆ ಚಾಗಿ ಬೇಕು, ಚಾಗಿ ಕೊಡ್ಸಮ್ಮ ಪ್ಲೀಸ್. ಹಾ ಪೂರ್ವಿ, ನಿಮ್ಮಪ್ಪ ಬರುವಾಗ ಎಲ್ಲಾನು ತಗೊಂಡ್ ಬರ್ತಾರೆ ಆಯ್ತಾ? ಏನೇನು ಖಾಲಿ ಆಗಿದೆಯೋ ಎಲ್ಲಾನು ಹೇಳಿದ್ದೀನಿ, ಅವ್ರು ತರ್ತಾರೆ. ಆಮೇಲೆ ನಿನಗೇನು ಬೇಕೋ ಎಲ್ಲಾನು ತಿನ್ನುವಂತೆ. ಇವಾಗ ಜಾಸ್ತಿ ಕಾಟ ಕೊಡಬಾರ್ದು. ನನ್ನ ಮಗಳು ತುಂಬ ಜಾಣೆ ಅಲ್ವಾ? ಹೋಗಿ ಮಗನೆ ಹೊರಗೆ ಆಟ ಆಡ್ಕೊ. ನನಗೆ ತುಂಬ ಕೆಲಸ ಇದೆ. ನೀನೀಗ ನನಗೆ ಕೆಲಸ ಮಾಡೋದಕ್ಕೆ ಬಿಟ್ಟರೆ ಮಾತ್ರನೇ ಮಧ್ಯಾಹ್ನ ನೀನು ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಸಾಧ್ಯ. ನೀನು ಹೀಗೆ ನನಗೆ ಕಾಟ ಕೊಟ್ಟರೆ ಊಟ ಮಾಡೋದಕ್ಕೆ ಆಗಲ್ಲ. ಯಾಕೆ ಅಂದರೆ ನನಗೆ ಅಡುಗೆ ಮಾಡೋದಕ್ಕಾಗಲ್ಲ. ಅಡುಗೆ ಮಾಡೋದಕ್ಕೆ ಬಿಟ್ಟರೆ ತಾನೇ ನಾನು ಅಡುಗೆ ಮಾಡಿ ರುಚಿ ರುಚಿಯಾಗಿರೋ ಅಡುಗೆನ ನಿನಗೆ ತಿನ್ಸೋದಕ್ಕೆ ಸಾಧ್ಯ. ಸರಿ, ಹಾಗಾದ್ರೆ ನಾನು ಹೊರಗೆ ಆಟ ಆಡ್ತಾ ಇರ್ತೀನಿ. ಅಕ್ಕನವರೆಲ್ಲ ಇದ್ದಾರಲ್ವಾ, ಅವ್ರ ಜೊತೆ ಆಟ ಆಡ್ತಾ ಇರ್ತೀನಿ. ನೀನು ಬೇಗ ಅಡುಗೆ ಮಾಡಿ ನನ್ನ ಕರಿ ಆಯ್ತಾ? ಬಾಯ್ ಮಾಮ, ಬಾಯ್. ಸರಿ ಕಂದಮ್ಮ, ಹುಷಾರು. ಅಕ್ಕನವ್ರ ಜೊತೆನೇ ಇರಬೇಕು, ಎಲ್ಲೂ ಹೋಗ್ಬಾರ್ದು ಆಯ್ತಾ? ಸರಿ, ಹೋಗು. ಅರೆ, ಇದೇನಿದು? ಈ ತಿಂಗಳಲ್ಲಿ ಹೋದ ತಿಂಗಳಲ್ಲಿ ನನ್ನ ಡೇಟೇ ಆಗಿಲ್ವಲ್ಲ? ಯಾಕೋ ಡೌಟ್ ಬರ್ತಾ ಇದೆ. ಅಲ್ಲ, ಏನಾದರೂ ಊಟ ತಿಂಡಿಲಿ ಮಿಸ್ಟೇಕ್ ಆಗಿದೆಯೋ ಅಥವಾ ಏನಾದರೂ ಅದ? ಅಯ್ಯಯ್ಯೋ, ನಾನು ಸರಿಯಾಗಿ ನೋಡ್ಕೊಂಡೇ ಇಲ್ಲ. ಏನೋ ಮೊದಲು ಹಾಸ್ಪಿಟಲಿಗೆ ಹೋಗಬೇಕು. 2 ತಿಂಗಳಾಯ್ತು ಡೇಟ್ ಆಗದೆ. ಹಾಗೇನಾದರೂ ಆದರೆ ತೆಗೆಸ್ಬಿಟ್ಟು ಬರೋದಕ್ಕಾಗತ್ತೆ. ಶ್ರೀಮತಿ ಮೊದಲೇ ತಾನು ನಿರ್ಧಾರ ಮಾಡಿರ್ತಾಳೆ ತನಗೆ ಮಗು ಬೇಡ ಅಂತ. ಆದರೆ ಏನು ಮಾಡೋದು? ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇರುವಾಗ ಇದೆಲ್ಲ ಪ್ರಕೃತಿ ನಿಯಮ. ಅವಳು ಪ್ರೆಗ್ನೆಂಟ್ ಆಗಿದ್ದಾಳೇನೋ ಅನ್ನೋ ಡೌಟ್ ಶುರುವಾಗುತ್ತೆ. ಹಾಗಾಗಿ ಹಾಸ್ಪಿಟಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು, ಅಕಸ್ಮಾತ್ ನಾನು ಅನ್ಕೊಂಡಿರೋದೇ ನಿಜ ಆಗಿದ್ರೆ ಮಗುನ ತೆಗೆಸ್ಬೇಕು ಅಂತ ನಿರ್ಧಾರ ಮಾಡಿಕೊಂಡು ಮನೆಯಿಂದ ಹೊರಡ್ತಾಳೆ. ಓಹೋ, ಇದೇನಮ್ಮ ಶ್ರೀಮತಿ, ಎಲ್ಲಿಗೋ ಹೊರಟಿರೋ ಹಾಗಿದೆ? ಅದು ರೇವತಿ, ನಾನು ತಿಂಗಳ
ಮುಟ್ಟಾಗ್ತಿದೆ. ಆದ್ರೆ 2 ತಿಂಗಳಾಯ್ತು ಸರಿಯಾಗಿ ಆಗೇ ಇಲ್ಲ. ಹಾಗಾಗಿ ಒಂದ್ಸರಿ ಹಾಸ್ಪಿಟಲಿಗೆ ಹೋಗಿ ವಿಚಾರಿಸ್ಕೊಂಡು ಬರೋಣ ಅಂತ. ಡಾಕ್ಟ್ರು ಬೇರೆ ಇವತ್ತಿದ್ದಾರೆ ಅಂತ ಹೇಳಿದ್ರು. ಡಾಕ್ಟ್ರು ಇರುವಾಗಲೇ ಹೋದ್ರೆ ಒಳ್ಳೇದಲ್ವಾ? ಶ್ರೀಮತಿ, ಅಲ್ಲ ಕಣೆ, 2 ತಿಂಗಳು ಆಗಿಲ್ಲ ಅಂದ್ರೆ ನೀನೇ ಯೋಚನೆ ಮಾಡೆ ಯಾಕಾಗಿರಲ್ಲ ಅಂತ. ಮದುವೆ ಆಗಿರೋರು ಹೀಗೆ 2 ತಿಂಗಳು 3 ತಿಂಗಳು ಡೇಟೇ ಆಗಿಲ್ಲ ಅಂದ್ರೆ ಬೇರೆ ಏನ್ ಕಾರಣ ಇರುತ್ತೆ ಹೇಳೋ? ನಿನ್ನ ಹೊಟ್ಟೆಲಿ ಒಂದು ಪುಟ್ಟ ಮಗು ಬೆಳೀತಾ ಇರುತ್ತೆ, ಅದಕ್ಕೆ ಆಗಿರಲ್ಲ ಕಣೆ. ಅದನ್ನ ವಿಚಾರಿಸೋದೆಲ್ಲ ಯಾಕೆ ಹೇಳೋ? ಹಾ, ಹೌದು ರೇವತಿ, ನಾನು ಹಾಗೆ ಅನ್ಕೊಂಡೆ. ಹಾಗಾಗಿನೇ ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ವಿಚಾರಿಸ್ಬಿಟ್ಟು ಹಾಗೇನಾದ್ರೂ ಇದ್ರೆ ತೆಗ್ಸೋಣ ಅಂತ. ಏನು ಏನೇ ಮಾತಾಡ್ತಿದ್ಯಾ ನೀನು? ಅಲ್ಲ ಕಣೆ, ಮಗುನ ತೆಗ್ಸೋ ಅಂತದ್ ಏನೇ ಆಗಿದೆ ಇವಾಗ? ಲೇ ಶ್ರೀಮತಿ, ಅದೆಷ್ಟೋ ಜನ ಮಕ್ಕಳಿಲ್ದೇನೆ ಪರದಾಡ್ತಿದ್ದಾರೆ. ಮಕ್ಕಳಾಗ್ಲಪ್ಪ ಅಂತ ಯಾವ್ಯಾವ ದೇವರಿಗೆಲ್ಲ ಹೋಗಿ ಹರಕೆ ಕಟ್ಕೋತಿದ್ದಾರೆ. ನೀನ್ ನೋಡಿದ್ರೆ ಸುಲಭದಲ್ಲಿ ಆಗಿರೋದನ್ನ ಬೇಡ ತೆಗಿಸ್ತೀನಿ ಅಂತಿದ್ಯಲ್ಲೇ, ಯಾಕೆ ಹೀಗೆ ಹೇಳ್ತಿದ್ಯಾ? ಅಯ್ಯೋ ರೇವತಿ, ಇದೇನ್ ಹೀಗೆ ಮಾತಾಡ್ತಿದ್ಯಾ? ಮದುವೆ ಟೈಮಲ್ಲೇ ನಾನು ಹೇಳ್ಬಿಟ್ಟಿದ್ದೀನಿ, ಪೂರ್ವಿನೇ ನನ್ನ ಮಗಳು, ಅವಳು ಬಿಟ್ಟು ಬೇರೆ ಯಾರೂ ಬೇಡ ಅಂತ. ನಾನಂತೂ ಮೊದಲೇ ನಿರ್ಧಾರ ಮಾಡ್ಕೊಂಡು ನಮ್ಮ ಯಜಮಾನ್ರನ್ನ ಮದುವೆ ಆಗಿರೋದು. ನಾನು ಮದುವೆ ಆಗಿ ಇಷ್ಟು ದಿನ ಆದ್ರೂ ಪೂರ್ವಿನ ನನ್ನ ಸ್ವಂತ ಮಗಳಾಗೆ ನೋಡ್ಕೊಂಡಿದ್ದೀನಿ. ಎಲ್ರೂ ಕೂಡ ನಮ್ಮಿಬ್ರನ್ನ ಸ್ವಂತ ತಾಯಿ ಮಗಳು ಅಂತಾನೆ ಹೇಳೋದು. ಹೀಗಿರುವಾಗ ಅವಳೇ ನನ್ನ ಮಗಳಾಗಿರುವಾಗ ನನಗೆ ಯಾಕೆ ಹೇಳೋ ಇನ್ನೊಂದು ಮಗು? ಒಂದೇ ಮಗು ಸಾಕು ಅಂತ. ಈಗ ಇರೋ ಅಕಸ್ಮಾತ್ ಇದೇ ನಿಜ ಆಗಿದ್ರೆ, ನಾವು ಅಂದ್ಕೊಂಡ ಹಾಗೆ ನಾನು ಪ್ರೆಗ್ನೆಂಟೇ ಇದ್ರೆ ಆ ಮಗುನ ತೆಗ್ಸೋಣ ಅಂತ ಹೊರಟಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಲೇ ಶ್ರೀಮತಿ, ಏನೇ ಆಗಿದೆ ನಿನ್ಗೆ? ತಲೆಗೆಲೆ ಕೆಟ್ಟಿದ್ಯಾ ಹೇಗೆ? ಅಲ್ಲ ಕಣೆ, ನಿನ್ ಗಂಡನ್ ಮೊದಲನೇ ಹೆಂಡತಿಗೆ ಹುಟ್ಟಿರೋಳು ಪೂರ್ವಿ. ಹೀಗಿರುವಾಗ ನೀನು ಅವಳನ್ನ ಸ್ವಂತ ಮಗಳು ಅಂತಿದ್ಯಲ್ಲ, ಏನೇ ಆಗಿದೆ ನಿನ್ಗೆ? ಅಯ್ಯೋ, ಇದೇನ್ ರೇವತಿ ಹೀಗೆ ಮಾತಾಡ್ತಿದ್ಯಾ? ಅವಳು ಬೇರೆಯವ್ರ ಹೊಟ್ಟೆಲ್ ಹುಟ್ಟಿರ್ಬೋದು, ಆದ್ರೆ ನಾನೇ ಬೆಳೆಸಿರೋದು. ಅವಳು ನನಗೆ ಸ್ವಂತ ಮಗಳೇ. ಶ್ರೀಮತಿ, ನನಗೂ ಗೊತ್ತಾಗತ್ತೆ ಕಣೆ, ನೀನು ಅವಳನ್ನ ಸ್ವಂತ ಮಗಳಾಗೆ ಬೆಳೆಸಿದ್ಯಾ ಅಂತ. ಅವಳಿಗೋಸ್ಕರ ನೀನು ನಿನ್ನ ಹೊಟ್ಟೆಲಿ ಮಗುನೇ ಆಗ್ಬಾರ್ದು ಅಂತ ಯೋಚನೆ ಮಾಡೋದು ಎಷ್ಟು ಸರಿ ಹೇಳು? ಅಲ್ಲ ಕಣೆ, ಅವಳು ಎಷ್ಟೇ ಅಂದ್ರು ಬೇರೆಯವ್ರ ರಕ್ತ. ನಿನ್ ಗಂಡನ್ ಮೊದಲನೇ ಹೆಂಡತಿ ಮಗು. ಇವತ್ತೇನೋ ಅವಳಿಗೆ ಏನೂ ಗೊತ್ತಾಗಲ್ಲ, ನಿನ್ ಜೊತೆ ಚೆನ್ನಾಗಿದ್ದಾಳೆ ಅನ್ಕೋ. ಮುಂದೆ ಒಂದಿನ ಅವಳಿಗೆ ಎಲ್ಲಾನು ಗೊತ್ತಾಗತ್ತೆ, ನೀನ್ ಮಲ್ತಾಯಿ ಅಂತಾನು ಗೊತ್ತಾಗತ್ತೆ. ಅವಾಗ ಅವಳಿಗೆ ನಿನ್ ಮೇಲಿರೋ ಪ್ರೀತಿ ಎಲ್ಲ ಕಡಿಮೆ ಆಗಿ ಮುಂದೆ ನಿನ್ ಕಷ್ಟ ಕಾಲದಲ್ಲಿ, ವಯಸ್ಸಾಗಿರೋ ಕಾಲದಲ್ಲಿ ನಿನ್ನನ್ನೇ ಮನೆಯಿಂದ ಹೊರಗಾಕಿದ್ರೆ ಏನೇ ಮಾಡ್ತೀಯಾ? ನಿನ್ ರಕ್ತನೇ ಹಂಚ್ಕೊಂಡು ನಿನ್ ಹೊಟ್ಟೆಲ್ ಹುಟ್ಟಿರೋ ಒಂದ್ ಮಗು ಅಂತ ನಿನಗಿದ್ರೆ, ಈ ಪೂರ್ವಿ ಮುಂದೆ ಒಂದಿನ ಊಟ ಹೊಡೆದ್ರು, ನಿನ್ನ ಮನೆಯಿಂದ ಆಚೆ ಹಾಕಿದ್ರು ನಿನ್ನ ಮಗಳು ಅಂತ ಒಬ್ಳು ಇರ್ತಾಳೆ. ನಿನ್ ರಕ್ತ ಅಂತ ಒಬ್ರು ಇರುವಾಗ ಅವ್ರು ಯಾವತ್ತಿದ್ರು ಕೈ ಬಿಡಲ್ಲ ಕಣೆ. ಹೀಗಿರುವಾಗ ನೀನ್ ನೋಡಿದ್ರೆ ಯಾರೋ ಹೆತ್ತು ಬಿಟ್ಟು ಹೋಗಿರೋ ಮಗಳನ್ನ ನೀನ್ ಸ್ವಂತ ಮಗಳ ಹಾಗೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೆಯಲ್ಲೇ, ನಿನಗೇನ್ ಬುದ್ಧಿ ಇಲ್ವೇನೆ? ನಿನಗೂ ತಾಯಿ ಆಗ್ಬೇಕು, ನಿನ್ ಹೊಟ್ಟೆಲೂ ಒಂದ್ ಕುಡಿ ಬೆಳಿಬೇಕು ಅನ್ನೋದು ನಿನಗಿಲ್ವೇನೆ? ರೇವತಿ ಹೇಳೋ ಮಾತು ಕೇಳಿ ಶ್ರೀಮತಿಗೂ ಇದು ನಿಜ ಅಂತಾನೆ ಅನ್ಸುತ್ತೆ. ಮುಂದೆ ಒಂದಿನ ಪೂರ್ವಿ ಎಲ್ಲ ವಿಷಯ ಗೊತ್ತಾದ್ಮೇಲೆ ನನ್ನನ್ನ ಕಡೆಗಣಿಸಿ ನನ್ನ ಕಷ್ಟ ಕಾಲದಲ್ಲಿ ಮನೆಯಿಂದ ಹೊರಗಾಕಿದ್ರೆ ಅವಾಗ ನಾನು ಎಲ್ಲಿಗೆ ಅಂತ ಹೋಗೋದು ಅಂತ ತುಂಬಾನೇ ಯೋಚನೆ ಮಾಡ್ತಾಳೆ. ರೇವತಿ ಹೇಳ್ತಿರೋದು ಸರಿ ಅನ್ಸಿ ತಾನು ಮಗುನ ತೆಗಿಸ್ಬೇಕು ಅನ್ನೋ ಯೋಚನೆನ ಬದಿಗಿಟ್ಟು ಸೀದಾ ವಾಪಸ್ ಮನೆಗೆ ಹೋಗ್ತಾಳೆ. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಶ್ರೀಮತಿಗೆ ಒಂದು ಹೆಣ್ಮಗು ಕೂಡ ಆಗುತ್ತೆ. ಹೆಣ್ಮಗು ಹುಟ್ಟಿದ್ಮೇಲೆ ಶ್ರೀಮತಿ ಪೂರ್ವಿ ಜೊತೆ ನಡ್ಕೊಳ್ಳೋ ರೀತಿ ನೀತಿನೇ ಬದಲಾಗ್ತಾ ಹೋಗುತ್ತೆ. ಅಮ್ಮ, ನಾನು ಪಾಪುನ ಎತ್ಕೊಂತೀನಿ, ಕೊಡಮ್ಮ. ಬೇಡ ಪೂರ್ವಿ, ನಿನಗೆ ಪಾಪುನ ಎತ್ಕೊಳ್ಳೋದಕ್ಕೆ ಬರೋದಿಲ್ಲ. ನನ್ಗೆ ಬರುತ್ತೆ, ಪ್ಲೀಸ್ ಅಮ್ಮ, ನನ್ನ ತೊಡೆ ಮೇಲೆ ತಾಚಿ ಮಾಡಿಸು, ನಾನು ಇಲ್ಲೇ ತಾಚಿ ಮಾಡಿಸ್ತೀನಿ. ಪೂರ್ಣಿ ಮಗುನ ಎತ್ಕೊಳ್ಳೋ ಬರದಲ್ಲಿ ಮಿಸ್ ಆಗಿ ಮಗು ಕಣ್ಣಿಗೆ ಸ್ವಲ್ಪ ಕೈ ತಾಗಿಸ್ತಾಳೆ. ಪೂರ್ಣಿ, ನಿನ್ಗೆ ಅವಾಗಿಂದ ಹೇಳ್ತಾ ಇದ್ದೀನಿ ತಾನೆ ಮಗುನ ಎತ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ. ಆದ್ರೂ ನೀನ್ ಹೇಳಿದ್ದೆ ಆಗ್ಬೇಕಾ? ನೋಡು, ಇವಾಗ ಪಾಪ ನನ್ ಮಗು ಅಳ್ತಾ ಇದೆ, ಮೊದ್ಲು ಇಲ್ಲಿಂದ ಎದ್ದು ಹೋಗು. ಶ್ರೀಮತಿ ತನ್ನ ಮಗು ಜೊತೆನೆ ಜಾಸ್ತಿ ಸಮಯ ಕಳೀತಾ ಇರ್ತಾಳೆ. ಇವಾಗಿವಾಗ ಪೂರ್ಣಿನ ಕಂಡ್ರೆ ತುಂಬಾ ಅಂದ್ರೆ ತುಂಬಾನೇ ರೇಗ್ತಾ ಇರ್ತಾಳೆ. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಅಮ್ಮ, ನನ್ಗಿವತ್ತು ಏನ್ ತಿಂಡಿ ಮಾಡ್ಕೊಡ್ತೀಯಾ ನೀನು? ನನ್ನ ಮುದ್ದಿನ ಮಗಳಿಗೆ ಇವತ್ತು ಬಿಸಿ ಬಿಸಿಯಾಗಿ ಪೂರಿ ಮಾಡ್ಕೊಡ್ತೀನಿ ಆಯ್ತಾ? ಪೂರಿ ಮತ್ತೆ ಸಾಗು. ಹಾಗಾದ್ರೆ ಅಮ್ಮ, ನನಗೇನ್ ಮಾಡ್ಕೊಡ್ತೀಯಾ? ನಿನ್ಗೇನು ಮಾಡ್ಕೊಡಲ್ಲ. ಹೇಗೋ ಫ್ರಿಜ್ಜಲ್ಲಿ ನಿನ್ನೆದು ಅನ್ನ ಇಟ್ಟಿದ್ದೀನಿ, ಸಾಂಬಾರು ಇಟ್ಟಿದ್ದೀನಿ, ಅದನ್ನೇ ಹಾಕೊಂಡು ತಿನ್ನು. ಅದನ್ನ ಯಾರು ತಿಂದಿಲ್ಲ ಅಂದ್ರೆ ಖಾಲಿ ಹೇಗಾಗುತ್ತದು? ಸುಮ್ಮನೆ ವೇಸ್ಟ್ ಮಾಡೋದಕ್ಕಾಗತ್ತಾ? ಹಾ ನೋಡು ಪೂರ್ವಿ, ಮನೇಲಿ ಸುಮಾರು ಕೆಲಸ ಬಾಕಿ ಇದೆ, ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸು. ಮೊದಲೆಲ್ಲ ಪೂರ್ವಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಶ್ರೀಮತಿ ಇವಾಗಿವಾಗಂತೂ
ಇಬ್ರು ಮಕ್ಕಳ ಮಧ್ಯೆ ತುಂಬಾನೇ ಭೇದ ಭಾವ ತೋರಿಸ್ತಾ ಇರ್ತಾಳೆ. ಊಟ ತಿಂಡಿ ವಿಷಯದಲ್ಲಿ, ಓದು ಬರಹ ವಿಷಯದಲ್ಲಿ, ಪ್ರತಿಯೊಂದರಲ್ಲೂ ತುಂಬಾನೇ ಭೇದ ತೋರಿಸ್ತಾ ಇರ್ತಾಳೆ. ಅಷ್ಟೇ ಅಲ್ಲದೇನೆ ಶ್ರೀಮತಿ ತನ್ನ ಸ್ವಂತ ಮಗಳನ್ನ ಫಾರಿನಿಗೆ ಓದೋದಕ್ಕೆ ಅಂತ ಕಳ್ಸ್ಕೊಡ್ತಾಳೆ. ಆದ್ರೆ ಪೂರ್ವಿನ ಓದೋದೆಲ್ಲ ಬಿಡಿಸಿ ಮನೆ ಕೆಲಸಕ್ಕೆ ಅಂತ ಬಿಟ್ಕೋತಾಳೆ. ಇದೆಲ್ಲಾನು ನೋಡ್ತಿರೋ ಮಂಜುನಾಥ್ಗೆ ಏನೂ ಮಾಡೋದಕ್ಕಾಗದೆ ಕೈ ಸೋತು ಕೂತ್ ಬಿಡ್ತಾನೆ. ಮಗಳ ಜೀವನ ಹೀಗಾಗಿ ಹೋಯ್ತಲ್ಲ ಅನ್ನೋ ಕಾರಣಕ್ಕೆ ಮಂಜುನಾಥ್ ದಿನಾಲೂ ಕೊರ್ಗಿ ಆರೋಗ್ಯ ತುಂಬಾನೇ ಹದಗೆಡ್ಸ್ಕೊತಾನೆ. ಪೂರ್ವಿ, ನನ್ನ ದಯವಿಟ್ಟು ಕ್ಷಮಿಸ್ಬೇಡಮ್ಮ. ಏನೋ ನಿನಗೆ ಒಬ್ಳು ಒಳ್ಳೆ ತಾಯಿ ಆಗ್ತಾಳೆ ಅಂದ್ಕೊಂಡು ನಾನು ನಿನ್ನ ಚಿಕ್ಕಮ್ಮನ ಮದುವೆ ಮಾಡಿಕೊಂಡೆ. ಆದರೆ ಆದರೆ ನಾನು ಅಂದ್ಕೊಂಡಿದ್ದೆಲ್ಲ ಸುಳ್ಳಾಗ್ಬಿಡ್ತು. ನಾನು ಅವಳ ಎದುರಿಗೆ ಬಾಯಿ ಬಿಟ್ಟು ಮಾತಾಡೋ ಹಾಗೂ ಇಲ್ಲ. ಮೊದಲು ಅವಳು ಆಡಿರೋ ಮಾತಿಂದ ನಾನು ಈ ಮನೇಲಿ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ಅವಳನ್ನು ಕೇಳಿನೇ ಮಾಡ್ತಿದ್ದೆ. ಪ್ರತಿಯೊಂದು ವಿಷಯದಲ್ಲೂ ಅವಳ ನಿರ್ಧಾರನೇ ಫೈನಲ್ ಆಗ್ತಿತ್ತು. ಒಂಥರ ಹೇಳಬೇಕು ಅಂದರೆ ಮನೆ ಎಲ್ಲ ಅಧಿಕಾರನೂ ಅವಳಿಗೆ ಕೊಟ್ಟಿದೆ. ಆದರೆ ಇವಾಗ ಎಷ್ಟೆಲ್ಲ ಬದಲಾಗಿದ್ದಾಳೆ. ಆ ಅಧಿಕಾರನ ದುರುಪಯೋಗ ಪಡಿಸ್ಕೊತಾ ಇದ್ದಾಳೆ. ನಾನು ಏನೋ ಮಾಡೋ ಪರಿಸ್ಥಿತಿನಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಪ್ಪಾಜಿ, ಹೋಗ್ಲಿ ಬಿಡಿ. ನೀವ್ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋತೀರಾ? ನೋಡಿ, ಆ ದೇವರು ನನ್ನ ಹಣೆಗೆ ಏನು ಬರ್ದಿರ್ತಾನೋ ಅದೇ ಆಗೋತಾನೆ. ದಯವಿಟ್ಟು ನೀವು ನನ್ನ ವಿಷಯಕ್ಕೆ ಹೀಗೆ ಕೊರಗೋದು ನನಗೆ ನೋಡೋದಕ್ಕಾಗಲ್ಲ. ನೀವು ಆರೋಗ್ಯದಲ್ಲಿ ಸುಧಾರಿಸ್ಕೊಳ್ಳಿ ಅಪ್ಪಾಜಿ. ನೀವು ಹೀಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆರೋಗ್ಯ ಹಾಳಾಗುತ್ತೆ. ನೋಡಿ, ನನ್ನ ಮಾತು ಕೇಳಿ. ಲೇ ಪೂರ್ವಿ, ಮನೇಲಿ ರಾಶಿ ಕೆಲಸ ಇದೆ, ನೀನು ನೋಡಿದ್ರೆ ಇಲ್ಲಿ ಬಂದು ಹರಟೆ ಹೊಡಿತಿದ್ಯೇನೆ? ಅದು ಸಾರಿ ಅಮ್ಮ, ನಾನು ಇವಾಗಲೇ ಹೋಗಿ ಎಲ್ಲ ಕೆಲಸನೂ ಮಾಡ್ತೀನಿ. ಹಾ ನೋಡು, ನಾಳೆ ಗಂಡಿನ ಮನೆಯವ್ರು ಬರ್ತಾ ಇದ್ದಾರೆ. ನಾನು ಎಲ್ಲಾನು ಮಾತಾಡಿದ್ದೀನಿ. ನೀನ್ ಮಧ್ಯದಲ್ಲಿ ನನಗೆ ಮದ್ವೆ ಬೇಡ ಹಾಗೆ ಹೀಗೆ ಅಂತ ರಾಗ ತೆಗ್ಯೋ ಹಾಗಿಲ್ಲ. ನಾನು ಏನು ಹೇಳ್ತೀನೋ ಅದೇ ಫೈನಲ್. ಶ್ರೀಮತಿ, ಏನು ಮಾತಾಡ್ತಿದ್ಯಾ ನೀನು? ನೀನು ಹೇಳ್ತಾ ಇರೋ ಹುಡುಗಂಗೆ ಆಲ್ರೆಡಿ ಮದುವೆ ಆಗಿ ಹೆಂಡತಿ ಕೂಡ ತೀರೋಗಿದ್ದಾಳೆ ಅನ್ನೋ ವಿಷಯ ನಿನಗೂ ಗೊತ್ತು ತಾನೆ. ಹೀಗಿರುವಾಗ ನನ್ನ ಮಗಳನ್ನ ಅವನಿಗೆ ಕೊಡೋ ಅಂತ ನೆಸೆಸಿಟಿ ಏನಿದೆ? ನನ್ನ ಮಗಳು ನೋಡೋದಕ್ಕೆ ಚೆನ್ನಾಗಿಲ್ವೋ? ಕೈ ಕುಂಟಾನೋ ಕಾಲು ಕುಂಟಾನೋ ಏನಾಗಿದೆ? ಎಲ್ಲನೂ ಚೆನ್ನಾಗಿದೆ ತಾನೆ? ಆಹಾ, ಸಾಕ್ ಬಾಯ್ ಮುಚ್ಚಿ. ಅಲ್ಲ, ನಾನು ನಿಮ್ಮನ್ನ ಮದ್ವೆ ಆಗಿರುವಾಗ ನಿಮ್ಮ ಹೆಂಡತಿನೂ ತೀರೋಗಿದ್ರು ತಾನೆ? ನಾನು ಹಾಗೆಲ್ಲ ಯೋಚನೆ ಮಾಡಿದ್ನಾ? ಇಲ್ಲ ತಾನೆ. ನಾನು ಮದ್ವೆ ಆಗುವಾಗ ನಾನು ಮದ್ವೆ ಆಗದಿರೋ ಹುಡುಗಿ, ನನ್ಗೇನ್ ಕೈ ಕುಂಟ ಕಾಲ್ ಕುಂಟ ಏನಾಗಿತ್ತು? ಎಲ್ಲಾನು ಚೆನ್ನಾಗಿತ್ತು ತಾನೆ? ನಿಮ್ಮನೆಗೆ ನಿಮ್ಮ ಮಗಳನ್ನ ಬೆಳೆಸೋದಕ್ಕೆ ಒಬ್ಳು ಬೇಕಿತ್ತು, ಹಾಗಾಗಿ ನನ್ನನ್ನ ಮದ್ವೆ ಆದ್ರಿ. ಅವಾಗ ನಿಮ್ಗೆ ಇದೆಲ್ಲ ಯೋಚನೆನೇ ಬಂದಿಲ್ಲ. ನೀವು ಒಂದ್ ಮಗುನ ಇಟ್ಕೊಂಡು ನನ್ ಕುತ್ತಿಗೆ ತಾಳಿ ಕಟ್ಟಿದ್ರಿ. ಆದ್ರೆ ಇವಳ ಪುಣ್ಯಕ್ಕೆ ಆ ಹುಡ್ಗಂಗೆ ಮಗು ಇಲ್ಲ, ಹೆಂಡತಿ ಮಾತ್ರ ತೀರೋಗಿರೋದು. ಮಗು ಆಗೋದ್ರೊಳಗೆ ತೀರೋಗಿದ್ದಾಳೆ, ಅದೇ ಪುಣ್ಯ. ನೋಡಿ, ಇವಳನ್ನ ಅವನ ಜೊತೆ ಮದ್ವೆ ಮಾಡಿದ್ರೆ ನಮ್ಗೆ ಬೇಕಾಗಿರೋಷ್ಟು ಹಣ ಕೊಡ್ತಾರೆ. ಆ ಹಣದಲ್ಲೇ ನಮ್ ಮಗಳ ಜೀವನ ಸೆಟ್ಲ್ ಆಗತ್ತೆ. ಅದಕ್ಕೆ ಹೇಳ್ತಾ ಇರೋದು, ಸುಮ್ನೆ ಏನು ತಕರಾರು ಮಾಡ್ದೆ ಈ ಮದ್ವೆಗೆ ಒಪ್ಕೊಳ್ಳೋದಕ್ಕೆ ಹೇಳಿ. ಕೊನೆಗೂ ಶ್ರೀಮತಿ ತಾನು ಅಂದ್ಕೊಂಡಿರೋ ಹಾಗೆ ದುಡ್ಡಿನ ಆಸೆಗೆ ಪೂರ್ವಿನ ಹೆಂಡತಿ ಸತ್ತೋಗಿರೋನ್ ಜೊತೆಗೆ ಮದುವೆ ಮಾಡ್ತಾಳೆ. ಹೀಗೆ ಕೆಲವು ವರ್ಷ ಕಳೆಯುತ್ತೆ. ಫಾರಿನಿಂದ ಮಗಳು ರಿಟರ್ನ್ ಊರಿಗೆ ಬರ್ತಾಳೆ. ಅಯ್ಯೋ ಮಗಳೇ ಕೀರ್ತಿ, ಇದೇನಮ್ಮ ಹೇಳ್ದೆ ಕೇಳ್ದೆ ತಿಡೀರಂತ ಬಂದಿದ್ಯಾ? ಅದು ಅಲ್ದೇನೆ ಯಾರನ್ನ ಜೊತೆ ಕರ್ಕೊಂಡು ಬಂದಿದ್ಯಾ? ಯಾರಮ್ಮ? ನಿನ್ ಫ್ರೆಂಡ್ಸಾ? ಓ ಅಮ್ಮ, ಇವರು ಅಜಯ್ ಅಂತ ನನ್ ಗಂಡ. ನಾನು ಇವರು ಮದ್ವೆ ಆಗಿ ಸುಮಾರು 3-4 ಇಯರ್ ಆಗಿದೆ. ಏನು ಏನೇ ಹೇಳ್ತಿದ್ಯಾ? 3-4 ವರ್ಷ ಆಗಿದ್ಯಾ ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ನಮ್ಗೆ ಹೇಳ್ದೆ ಕೇಳ್ದೇನೆ ಯಾಕೆ ಯಾಕೆ ಏನ್ ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ ಅಮ್ಮ, ಇದ್ರಲ್ಲಿ ತಮಾಷೆ ಮಾಡುವಂಥದ್ದು ಏನಿದೆ? ಇವರು ಕೂಡ ಫಾರಿನ್ ಅಲ್ಲೇ ಸೆಟ್ಲ್ ಆಗಿರೋದು, ಹಾಗಾಗಿ ನನ್ಗೆ ಇಷ್ಟ ಆಯ್ತು, ಅದಕ್ಕೆ ಮದ್ವೆ ಆದೆ. ನೀವು ಈಗ ಇಲ್ಲಿ ಯಾವ್ದಾದ್ರು ಹಳ್ಳಿ ಪಳ್ಳಿ ಹುಡುಗನ ಮದ್ವೆ ಮಾಡ್ಬಿಡ್ತಿದ್ರಿ, ಅದಕ್ಕೆ ನಾನೇ ನನ್ನ ಓನ್ ಆಗಿ ಡಿಸಿಷನ್ ತಗೊಂಡೆ. ಅದು ಅಲ್ದೇನೆ ಇವತ್ತು ಬಂದಿರೋದೇನಕ್ಕೆ ಗೊತ್ತಾ? ನಾವು ಒಂದು ಪ್ರಾಜೆಕ್ಟ್ನ ಲೀಡ್ ಮಾಡ್ತಿದ್ವಿ, ಅದಕ್ಕೋಸ್ಕರ ಇಂಡಿಯಾದಲ್ಲಿ ಸೈಟ್ ಹುಡುಕ್ತಾ ಇದ್ವಿ. ಎಲ್ಲೆಲ್ಲ ಹುಡ್ಕೋದು ಯಾಕೆ? ಹೇಗೂ ನಮ್ಮ ಮನೆ ಇದೆಯಲ್ಲ, ಅದನ್ನ ಡೆಮಾಲಿಷ್ ಮಾಡಿ ನೆಕ್ಸ್ಟ್ ನಮ್ಗೆ ಏನ್ ಬೇಕೋ ಅದನ್ನ ಕನ್ಸ್ಟ್ರಕ್ಟ್ ಮಾಡೋಣ ಅಂತ ನಾನೇ ನನ್ನ ಗಂಡಂಗೆ ಐಡಿಯಾ ಕೊಟ್ಟಿದ್ದು. ಏನು ಏನೇ ಮಾತಾಡ್ತಿದ್ಯಾ ನೀನು? ಅಲ್ಲ ಕಡೆ, ನಾವು ನಿನ್ನ ಹೆತ್ತೋರು. ಈ ಮನೆನ ಡೆಮಾಲಿಷ್ ಮಾಡಿದ್ರೆ ನೀನು ನಿನಗೆ ಬೇಕಾದಾಗ ಕಟ್ಕೊಂಡ್ರೆ ನಾವೆಲ್ಲ ಇರೋದು? ಅಯ್ಯೋ ಅಮ್ಮ, ಇವಾಗೇನು ಅನಾಥಾಶ್ರಮ ವೃದ್ಧಾಶ್ರಮ ಅಂತ ಎಷ್ಟೆಲ್ಲ ಇದೆ, ಎಲ್ಲಿ ಬೇಕಾದ್ರೂ ಹೋಗಿ. ನಾನೇ ಬೇಕಾದ್ರೆ ಎಲ್ಲಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ನೋಡು, ನಮಗ್ ಮಾತ್ರ ಅರ್ಜೆಂಟ್ ಆಗಿ ಈ ಪ್ಲೇಸ್ ಬೇಕೇ ಬೇಕು. ಅದು ಅಲ್ದೇನೆ ಹೇಗೋ ಇದೆಲ್ಲಾನು ನನ್ನ ಹೆಸರಲ್ಲೇ ತಾನೇ ಇರೋದು. ನಾನು ಏನ್ ಡಿಸಿಷನ್ ತಗೊಂಡ್ರು ನಾನೇ ತಗೋಬೇಕಲ್ವಾ? ನೀವು ಬೇಗ ಬೇಗ ಮನೆ ಖಾಲಿ ಮಾಡಿ. ಅದೇ ಸಮಯಕ್ಕೆ ಸರಿಯಾಗಿ
ಪೂರ್ವಿ ಕೂಡ ಅಲ್ಲಿಗೆ ಬರ್ತಾಳೆ. ಕೀರ್ತಿ, ಏನ್ ಮಾತಾಡ್ತಿದ್ಯಾ ನೀನು? ಅವರಿಬ್ರು ನಿನ್ ತಂದೆ ತಾಯಿ. ಅವರನ್ನ ಮನೆಯಿಂದ ಆಚೆ ಹೋಗಿ ಅಂತಿದ್ಯಲ್ಲ, ಏನಾಗಿದೆ? ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ನೋಡಕ್ಕ, ಈ ಮನೆ ನಂದು, ನನ್ನ ಹೆಸರಲ್ಲಿರೋದು. ಸೊ ಹಾಗಾಗಿ ನಾನು ಏನ್ ಬೇಕಾದ್ರೂ ಡಿಸಿಷನ್ ತಗೋತೀನಿ. ಅಷ್ಟಕ್ಕೂ ನಿನ್ನಪ್ಪ ಅಮ್ಮನೂ ಅವರೇ ತಾನೇ. ನಿನಗೆ ಅಷ್ಟೊಂದು ಫೀಲ್ ಆದ್ರೆ ನೀನೇ ಕರ್ಕೊಂಡು ಹೋಗಿ ಸಾಕು, ತೊಂದ್ರೆ ಇಲ್ಲ. ನನಗ್ ಮಾತ್ರ ಈ ಲ್ಯಾಂಡ್ ಬೇಕೇ ಬೇಕು. ನನಗೆ ಅಪ್ಪ ಅಮ್ಮನ್ಗಿಂತ ನನ್ನ ಮನಿ ಪ್ರಾಜೆಕ್ಟೇ ಇಂಪಾರ್ಟೆಂಟ್. ಛೇ, ನಿನ್ನಂತ ಮಗಳಿಗೆ ನಾನ್ ಜನ್ಮ ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೆ. ಮೊದ್ಲಿಗೆ ನಿರ್ಧಾರ ಮಾಡಿರೋ ಹಾಗೆ ನನಗೆ ಈ ಮಗಳು ಒಬ್ಳೆ ಸಾಕು ಅಂತ ಪೂರ್ವಿನೇ ನನ್ನ ಸ್ವಂತ ಮಗಳಾಗಿ ಬೆಳೆಸ್ಕೊಂಡಿದ್ರೆ ನಾನಿವತ್ತು ನಿನ್ನಂತವಳಿಂದ ಮನೆಯಿಂದ ಆಚೆ ಹೋಗು ಅಂತ ಹೇಳ್ಸ್ಕೊಳ್ಳೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನಿನ್ನಂತ ಮಗಳಿಗಾಗಿ ನಾನು ಇಂಥ ಒಳ್ಳೆ ಮಗಳನ್ನ ಎಷ್ಟೆಲ್ಲ ಎಷ್ಟೆಲ್ಲ ಅವಮಾನ ಮಾಡ್ದೆ, ಎಷ್ಟೆಲ್ಲ ಭೇದ ಮಾಡ್ದೆ. ಛೇ ಪೂರ್ವಿ, ನನ್ನ ಕ್ಷಮಿಸ್ಬೇಡಮ್ಮ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಳ್ತಾ ಇದ್ದೋಳು ಇವಳು ಹುಟ್ಟಿದ್ಮೇಲೆ ನಿನ್ನ ಕಾಲ್ ಕಸದಾಗ ನೋಡ್ಕೊಂಡ್ಬಿಟ್ಟೆ. ಆದ್ರೆ ಇವತ್ತು ನಾನು ರಾಣಿ ತರ ಬೆಳೆಸಿರೋ ಮಗಳೇ ನನ್ನನ್ನ ಆಚೆ ತಳ್ಳಿ ಅನಾಥಾಶ್ರಮ ನೋಡ್ಕೊಳ್ಳಿ, ವೃದ್ಧಾಶ್ರಮ ನೋಡ್ಕೊಳ್ಳಿ ಅಂತ ಬೆರಳು ತೋರಿಸ್ತಾ ಇದ್ದಾಳೆ. ಇದೆಲ್ಲ ಆಗ್ಬೇಕಾದ್ರೆ ನಾನು ಮಾಡಿರೋ ಕರ್ಮ. ಆದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಇಷ್ಟೆಲ್ಲ ಆದ್ಮೇಲೆ ಶ್ರೀಮತಿಗೆ ತಾನು ಏನ್ ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ. ತನ್ನ ಮಗಳ ಹತ್ರ ಕ್ಷಮೆ ಕೇಳಿ ಗಂಡ ಹೆಂಡತಿ ಇಬ್ರು ಪೂರ್ವಿ ಜೊತೆಗೆ ಹೋಗ್ತಾರೆ. ಲತಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗ ಲಕ್ಷ್ಮಣ್ ಅವ್ರ ಬರ್ಡೇ ನಿನ್ನೆ ಅಂತ, ಬಟ್ ನನಗೆ ವಿಶ್ ಮಾಡೋದಕ್ಕಾಗಲಿಲ್ಲ, ಸಾರಿ. ಹಾಯ್ ಲಕ್ಷ್ಮಣ್, ವಿಶ್ ಯು ಹ್ಯಾಪಿ ಬರ್ಡೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.